ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡ್ಕೊಂಬಂದೆ. ಅದೇ ನಮ್ಮ ವಿಜಯ ರಾಘವೇಂದ್ರ ಸರ್, ಚಿನ್ನಾರಿ ಮತ್ತು ಸರ್ ಅಭಿನಯಿಸಿರುವ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾ. ಒಂದೊಳ್ಳೆ ಪ್ರೀಮಿಯರ್ ಶೋ, ಒಂದೊಳ್ಳೆ ಅದ್ಭುತ ಸಿನಿಮಾ. ಏನಕ್ಕಪ್ಪ ಅಂದರೆ ಒಳ್ಳೆ ಸಸ್ಪೆನ್ಸ್ ಇರೋ ಸಿನಿಮಾ. ಈ ಥರ ಸಿನಿಮಾಗಳು ಆಲ್ಮೋಸ್ಟ್ ನಾವು ಮಲಯಾಳಮಲ್ಲಿ ನೋಡ್ಬೋದು, ಬಟ್ ಇವಾಗ ನಮ್ಮ ಕನ್ನಡದಲ್ಲಿ ಬಂದಿದೆ. ಇದು ಸೀತಾರಾಮ್ ಬಿಷ್ಣೋಯಿ. ಆ ಸಿನಿಮಾ ಓ ಟಿ ಟಿಲಿ ಬಿದ್ದು ಒಂದು ದೊಡ್ಡ ಹಿಟ್ಟಾಯಿತು. ಓ ಟಿ ಟಿ ಬಿಟ್ಟ ಮೇಲೆ, ಅಮೆಝಾನ್ ಪ್ರೈಮಲ್ಲಿ ಬಿಟ್ಟಾದಮೇಲೆ. ಬಟ್ ಇವಾಗ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಟೈಟ್ಲು ಬರೋ ರೀತಿ ಇರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಜಯ ರಾಘವೇಂದ್ರ ಸರ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ಟೋರಿ, ಇವಾಗ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಸ್ಟೋರಿ ಒಂದು ಸ್ವಲ್ಪ ಏನೋ ಚೆನ್ನಾಗಿಲ್ಲ ಅನಿಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ, ಸ್ಟೋರಿ ವೈಸಲ್ಲಿ ಚೆನ್ನಾಗಿದೆ. ಆ್ಯಂಡ್ ಸ್ಟಾರ್ಟಿಂಗಿಂದ ಸಿನಿಮಾ ಎಂಡ್ ಆಗೋವರೆಗೂ, ಸಿನಿಮಾ ಎಂಡಿಂಗ್ ಟೈಮ್ವರೆಗೂ, ಆ ಎಂಡಿಂಗ್ ಟೈಮ್ ಅಂದರೆ ಮಿನಿಮಮ್ ಕಾಲ್ ಇದ್ದಂಗೆ ಇವನೇ ಕಳ್ಳ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಬಟ್ ಅವಾಗ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಮೀನ್ಸ್ ಬೇರೆಯವ್ರ ಮೇಲೆ ಅನುಮಾನ ಬರುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂದಂಗೆ ಒಬ್ಬೊಬ್ಬರು ಕ್ಯಾರೆಕ್ಟರ್ ಮೇಲೆ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸಿನಿಮಾ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿ ತುಂಬ ಬರಬೇಕು. ಒಂದೊಳ್ಳೆ ಸಿನಿಮಾ ಇದು, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಒಂದೊಳ್ಳೆ ಹಿಟ್ಟಾಗೋಂಥ ಸಿನಿಮಾ. ಇವತ್ತು ಪ್ರೀಮಿಯರ್ ಶೋ, ಇನ್ನೊಂದು ನೆಕ್ಸ್ಟು ಪ್ರೀಮಿಯರ್ ಶೋ ಬಂದು ಮೋಸ್ಟ್ಲಿ ನಾಳೆ ಇರ್ಬೋದೇನೋ, ಗೊತ್ತಿಲ್ಲ, ಐ. ಬಟ್ 20ನೇ ತಾರೀಕಿಂದ ಥಿಯೇಟರ್ಕಲ್ಲಾಗಿ ಎಲ್ಲ ಶೋಗಳು ರಿಲೀಸ್ ಆಗುತ್ತೆ. ದಯವಿಟ್ಟು ಇಂಥ ಸಿನಿಮಾನ ಬಂದು ನೋಡಿ. ಇಂಥ ಸಿನಿಮಾಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟಷ್ಟು ಹೊಸಬ್ರು ಡೈರೆಕ್ಟರ್ಗಳು ಬರ್ತಾರೆ. ಇದರಲ್ಲಿ ದೇವಿ ಪ್ರಸಾದ್ ಶೆಟ್ಟಿ ಸರ್ ಅವರ ಕತೆ ತುಂಬ ಅದ್ಭುತವಾಗಿದೆ. ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋಕ್ಕೆ ಇದು ಒಂದು ಒಳ್ಳೆ ಕನ್ನಡದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋಕ್ಕೆ ಒಂದೊಳ್ಳೆ ಉದಾಹರಣೆ ಅಂತಲೇ ಹೇಳ್ಬೋದು. ಇನ್ನೊಂದು ಇವತ್ತು ಹೋಗಿದ್ದಂಥ ಶೋ ಅಲ್ಲಿ ಬರೀ ₹1 ಟಿಕೆಟ್ ಇತ್ತು. ಏನಕ್ಕಪ್ಪ ಅಂದರೆ ಇದು ಪಬ್ಲಿಸಿಟಿ ಮಾಡಬೇಕು. ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿದ್ರೆ ಜನಗಳು ಬರೋದು. ಅದಕ್ಕೋಸ್ಕರ ಇದು ₹1 ಪ್ರೀಮಿಯರ್ ಶೋ ಅಂತ ಇಕ್ಕಿರೋದು. ಬಟ್ ₹1ಗೂ ಮೋಸ ಮಾಡಿಲ್ಲ ಸಿನಿಮಾ ತಂಡ. ಒಂದೊಳ್ಳೆ ಅದ್ಭುತ ಕನ್ನಡ ಸಿನಿಮಾ ಕೊಟ್ಟಿದ್ದಾರೆ. ನಮ್ಮ ಚಿನ್ನಾರಿ ಮುತ್ತ ಸರ್ ಅವರ ಆ್ಯಕ್ಟಿಂಗು, ಆಮೇಲೆ ಉಷಾ ಭಂಡಾರಿ ಮೇಡಮ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ತುಂಬ ಒಳ್ಳೆ ಅದ್ಭುತ ಸಿನಿಮಾ. ಆಮೇಲೆ ಎಲ್ಲ ಕ್ಯಾರೆಕ್ಟರ್ಗಳು, ಹೊಸ ಕ್ಯಾರೆಕ್ಟರ್ಗಳು ಕಾಣಿಸ್ಕೊಳ್ಳುತ್ತೆ. ಹೊಸ ನಟರು ಪರಿಚಯ ಆಗ್ತಾರೆ. ಅದಕ್ಕೋಸ್ಕರ ಈ ಸಿನಿಮಾ ನೋಡಬೇಕು. ಯಾಕಂದರೆ ಹೊಸೊಬ್ಬರು ಟೀಮ್ ಅಂದಾಗ ಆಲ್ಮೋಸ್ಟ್ ಎಲ್ಲರೂ ಹೊಸೊಬ್ಬರಾಗೇ ಇದ್ದರು. ವಿಜಯ ರಾಘವೇಂದ್ರ ಸರ್ ಆಗಿರ್ಬೋದು, ಆಮೇಲೆ ಉಷಾ ಭಂಡಾರಿ ಮೇಡಮ್ ಆಗಿರ್ಬೋದು, ಇವರಿಬ್ಬರು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೊಸೊಬ್ಬರು ಕ್ಯಾರೆಕ್ಟರ್ಗಳನ್ನ ಹಾಕ್ಕೊಂಡಿದ್ದಾರೆ. ಹೊಸೊಬ್ಬರಾಗಿದ್ದರು ಆ್ಯಕ್ಟಿಂಗ್ ವೈಸಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂದೊಳ್ಳೆ ಕನ್ನಡ ಸಿನಿಮಾ ನೋಡಿ ಬೆಳೆಸಿ.